ಹಾಯ್, KSEA ಬಿದ್ದವರು ಸೆಕೆಂಡ್ PUC ಎರಡನೇ ಬೋರ್ಡ್ ಎಕ್ಸಾಮ್ನ ರಿಸಲ್ಟ್ ಏನಿದೆ ಅದನ್ನ ಅನೌನ್ಸ್ ಮಾಡಿದಾರೆ. ನೀವು ಈ ಹಿಂದೆ ರಿಸಲ್ಟ್ ಚೆಕ್ ಮಾಡಿದ್ರಲ್ಲ, kerresults.nic.in ವೆಬ್ಸೈಟ್ ಅನ್ನ ವಿಸಿಟ್ ಮಾಡಿದ್ರೆ ಅಲ್ಲಿ ಸೆಕೆಂಡ್ PUC ಎರಡನೇ ಬೋರ್ಡ್ ಎಕ್ಸಾಮ್ ನ ರಿಸಲ್ಟ್ ಚೆಕ್ ಮಾಡೋದಕ್ಕೆ ಆಪ್ಷನ್ ಕಾಣುತ್ತೆ. ಅದನ್ನ ಕ್ಲಿಕ್ ಮಾಡಿ ರಿಜಿಸ್ಟರ್ ನಂಬರ್ ಹಾಗೆ ಸಬ್ಜೆಕ್ಟ್ ಕಾಂಬಿನೇಷನ್ ಇದನ್ನ ಎಂಟರ್ ಮಾಡಿ ರಿಸಲ್ಟ್ ಅನ್ನು ಚೆಕ್ ಮಾಡಬಹುದು. ನಂತರ ರಿಸಲ್ಟ್ ಅನ್ನು ಡೈರೆಕ್ಟ್ ಚೆಕ್ ಮಾಡೋದಕ್ಕೆ ಲಿಂಕ್ ಅನ್ನ ನಮ್ಮ ವಾಟ್ಸ್ಆಪ್ ಚಾನಲ್ ಶೇರ್ ಮಾಡಿದೀವಿ. ನಮ್ಮ ವಾಟ್ಸ್ಆಪ್ ಚಾನಲ್ ಜಾಯ್ನ್ ಆಗಿ ಕೌನ್ಸಿಲಿಂಗ್ ಬಗ್ಗೆ ಕೂಡ ಎಲ್ಲ ಇನ್ಫಾರ್ಮೇಶನ್ ಹೇಳ್ತಾ ಇರ್ತೀವಿ. ಸೊ ವಾಟ್ಸ್ಆಪ್ ಚಾನಲ್ ಜಾಯ್ನ್ ಆಗೋ ಲಿಂಕ್ ಡಿಸ್ಕ್ರಿಪ್ಷನ್ ಅದ್ರ ಟಾಪ್ ನೋಡೋಸಲ್ಲಿ ಇರುತ್ತೆ. ನಂತರ ಆಲ್ ದ ಬೆಸ್ಟ್ ಫಾರ್ ರಿಸಲ್ಟ್ಸ್. ನಂತರ ಮೊದಲೇ ಎಕ್ಸಾಮ್ ಹಾಗೆ ಎರಡನೇ ಎಕ್ಸಾಮ್ ಎರಡರದು ಕೂಡ ಕಂಬೈನ್ಡ್ ರಿಸಲ್ಟ್ ಅಂತ ಅನೌನ್ಸ್ ಮಾಡ್ತಾರೆ. ಆ ಕಂಬೈನ್ಡ್ ರಿಸಲ್ಟ್ ಮೇ ಬಿ ನೆಕ್ಸ್ಟ್ ಒಂದು 7 to 10 days ಒಳಗಡೆ ಅನೌನ್ಸ್ ಆಗುತ್ತೆ. ಅಂದ್ರೆ ಈಗೇನು ಅನೌನ್ಸ್ ಆಗಿದ್ದು ಕೇವಲ ಎರಡನೇ ಬೋರ್ಡ್ ಎಕ್ಸಾಮ್ ನ ರಿಸಲ್ಟ್, ಇದು ಕಂಬೈನ್ಡ್ ರಿಸಲ್ಟ್ ಅಲ್ಲ. ಕಂಬೈನ್ಡ್ ರಿಸಲ್ಟ್ ಅಂತ ಹೇಳಿದ್ರೆ ಈಗ ಸಬ್ಜೆಕ್ಟ್ ವೈಸ್ ಬೆಸ್ಟ್ ಆಫ್ 2 ಮಾರ್ಕ್ಸ್ ಏನಿರುತ್ತೆ ಅದನ್ನ ಮಾರ್ಕ್ಸ್ ಕಾರ್ಡಲ್ಲಿ ಕೊಡ್ತಾರೆ, ಅದು ಕಂಬೈನ್ಡ್ ರಿಸಲ್ಟ್. ಅದು ಮುಂದೆ ಒಂದು 7 to 10 days ಒಳಗಡೆ ಅನೌನ್ಸ್ ಆಗುತ್ತೆ. ಈಗ ಅನೌನ್ಸ್ ಆಗಿರೋದು ಕೇವಲ ಎರಡನೇ ಬೋರ್ಡ್ ಎಕ್ಸಾಮ್ ನ ರಿಸಲ್ಟ್. ಅಂದ್ರೆ ಯಾರಿಗಾದ್ರೂ ಎಕ್ಸಾಮ್ ಅಟೆಂಡ್ ಆಗಿಲ್ಲ ನಾನು ಎರಡನೇ ಬೋರ್ಡ್ ಎಕ್ಸಾಮ್ ಅಲ್ಲಿ ಯಾವುದೋ ಸಬ್ಜೆಕ್ಟ್ ಅಟೆಂಡ್ ಆಗಿಲ್ಲ, ಮಾರ್ಕ್ಸ್ ಕಾರ್ಡ್ ಅಲ್ಲಿ ಅಂದ್ರೆ ಅಲ್ಲಿ ರಿಸಲ್ಟ್ ಶೀಟ್ ಚೆಕ್ ಮಾಡಿದಾಗ ಅಟೆಂಡ್ ಆಗದೇ ಇರುವಂತಹ ಎಕ್ಸಾಮ್ಗೆ NC ಅಂತ ಬಂದಿದ್ರೆ ಟೆನ್ಷನ್ ತೆಗೆದುಕೊಳ್ಳೋ ಅವಶ್ಯಕತೆ ಇಲ್ಲ. ಆ ಸಬ್ಜೆಕ್ಟ್ಗೆ ನೀವು ಫಸ್ಟ್ ಎಕ್ಸಾಮ್ ಅಲ್ಲಿ ಪಾಸ್ ಆಗಿದ್ದಿದ್ರೆ ಮುಂದೆ ಕಂಬೈನ್ಡ್ ರಿಸಲ್ಟ್ ಅನೌನ್ಸ್ ಆಗುತ್ತೆ, ಅದ್ರೊಳಗಡೆ ಓವರ್ ಆಲ್ ರಿಸಲ್ಟ್ ಪಾಸ್ ಅಂತಾನೆ ಬರುತ್ತೆ. ಓಕೆ, ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.